1 ವರ್ಷಕ್ಕೆ 1.5 ಪೌನ್ ಇದ್ದು ಚಿನ್ನದ ಸರ ಹಾಕಿದೆ, ಅದನ್ನು ಕಸಿದುಕೊಂಡು ಹೋದ್ರು ಅಂತ ಹೇಳಿ ಅಲ್ಲಿ ದೇವಸ್ಥಾನದ ಒಳಗೆ ಅಲ್ಲ, ತುಲಾಭಾರ ಆಗೋಲ್ಲಿ, ತುಲಾಭಾರ ಆಗೋಲ್ಲಿ ನಾನು ಮಾತಾಡೋದು ಕೇಳಿ. ಆಮೇಲೆ ಏನಾಯ್ತು ಅಂತ ಹೇಳಿದರೆ, ನಾನು ನೇರವಾಗಿ ದೇವರ ಮಂಜುನಾಥ ಸ್ವಾಮಿ ಎದುರೇ ಹೋಗಿ ಹೀಗೆ ಕೂತ್ಕೊಂಡಿದ್ದಾರೆ ಅವರು ಪೀಠದಲ್ಲಿ. ಯಾರು? ನಮ್ಮ ಧರ್ಮಾಧಿಕಾರಿ, ಈಗಿನ ಧರ್ಮಾಧಿಕಾರಿ. ನಾನು ಹೋಗಿ ಹೇಳಿದೆ, ನನ್ನ ಮಗುವಿನ ಚಿನ್ನವನ್ನು ಕದ್ದುಕೊಂಡು ಹೋದ್ರು. ಮಾತ್ರ ಎಂಥ ಪರಿಹಾರ? ನೀವು ಅದೇ ಅಂತ ಹೇಳ್ತೀರಿ. ನೇತ್ರಾವತಿಯಲ್ಲಿ ಇವತ್ತು 8 ಪೌನ್ ಇದ್ದೊಂದು ಮಂಗಲಸೂತ್ರವನ್ನು ಕೊಂಡೋದ್ರು. ಹಾಗಾದರೆ ಅಲ್ಲಿ ನೀವು ಕಲ್ಲರದೇ ಸಾಕುವುದಕ್ಕೆ ಹೇಳಿದೆ ನಾನು ವೀರೇಂದ್ರ ಹೆಗಡೆ ಅವರ ಹತ್ರ ಬಾರಾಬಾರಿ ಮಾತಾಡಿದ್ದೇನೆ. ನನಗೆ ನೀವು ಏನಾದರೂ ಒಂದು ಪರಿಹಾರ ಹೇಳ್ಬಹುದಿತ್ತು, ಆದರೆ ಆ ಮಂಗಳಸೂತ್ರ ಕೊಂಡೋಗಿದ್ದಾರೆ ಅಂತ ಹೇಳ್ತಾರಲ್ಲ, ಹಾಗಾದರೆ ಹೆಣ್ಣು ಮಕ್ಕಳ ಇದಕ್ಕೆ ನೀವು ಇರುವುದಲ್ಲಿ ಕಳ್ಳತನ ಮಾಡಿಸಲಿಕ್ಕೆ ಇಲ್ಲಿ ಕಳ್ಳರನ್ನೇ ಸಾಕಿದ್ದೇನೆ ನೀವು ಅಂತ ಹೇಳಿ ನಾನು ಹೇಳಿದ್ದೇನೆ. ಅದು ನೇತ್ರಾವತಿಯಲ್ಲಿ ಕಳ್ಳತನ ಆಗಿದೆ, ಇಲ್ಲಿ ದೇವಸ್ಥಾನದ ಒಳಗಡೆ ನೋಡಿ, ಅಲ್ಲಿ ತುಲಾಭಾರ ಆಗುವಲ್ಲಿ ಕಳ್ಳತನ ಮಾಡುವ ಏನಾಗಿದೆ ಅಂತ ಹೇಳಿದರೆ, ಧರ್ಮಸ್ಥಳದಲ್ಲಿ ಹೊನ್ನು ಹೆಣ್ಣು ಮಣ್ಣು ಈ 3ಕ್ಕೆ ಅವರು ಇರುವುದಂತ ಹೇಳಿ ಈಗ ಗೊತ್ತಾಗಿದೆ.